ಭೂಮಿಚಕ್ರಕ್ಕೆ 3 ಪ್ರದಕ್ಷಿಣೆ ಬಂದು ಆ ಮಗುವಿಗೆ ಆದಂತಹ ಆ ಸತ್ಯ ಪ್ರೇರಣೆಯಂತೆ ಆ ಮಗು ಸ್ವರ್ಣನ್ಯಾಸ ಮಾಡಿ ತೋರಿಸಿದ ರಾಶಿ ಸ್ವರ್ಣಾರೂಢ ರಾಶಿ ವೃಶ್ಚಿಕ. 10 ಗಂಟೆ 2 ನಿಮಿಷ ಅಲ್ಲ 32 ನಿಮಿಷ ಆಗಿದೆ. ನಾವು ಗಣಿತ ಮಾಡಿ ನೋಡುವಾಗ ಈ ಸಮಯಕ್ಕೆ ಸೂರ್ಯೋದಯಾದಿ ಗಳಿಗೆ 10 ವಿಗಳಿಗೆ ಸಮಯದಲ್ಲಿ ಉದಯವಾದ ರಾಶಿ ವೃಷಭ. ಆರೂಢ ಮತ್ತು ಉದಯ ರಾಶಿಯ ಸಂಬಂಧ ಸೂಚಿಸುವಂತಹ ಸಪ್ತ ರಾಶಿ ವೃಶ್ಚಿಕ. ಲಗ್ನಾಂಶಕ ರಾಶಿ ಮಿಥುನ. ಸ್ಪೃಷ್ಟಾಂಗ ರಾಶಿ ತಾಂಬೂಲ ದಾನ ಮಾಡಿ ಜಯದೇವರು ಸ್ಪರ್ಶ ಮಾಡಿದ್ದು ತೊಡೆಯನ್ನ ಧನುರಾಶಿ. ಚಂದ್ರನು ಧನಿಷ್ಠಾ ನಕ್ಷತ್ರದಲ್ಲಿ ಮಕರ ರಾಶಿ ಚಂದ್ರಾದಿತ್ಯದ ರಾಶಿ. ಹೀಗೆ ಅರ್ಥಶಾಸ್ತ್ರದಲ್ಲಿ ಷಡಾರೂಢಗಳಾಗಿ ಈ ಷಡಾರೂಢಗಳಿಗೂ ಕೂಡ ಗುರುವಿನ ಅನುಕೂಲ ಅಥವಾ ಪ್ರತಿಕೂಲ ಇದನ್ನು ತಿಳಿಸಬೇಕು. ಆರೂಢಕ್ಕೆ ಸರ್ವೇಶ್ವರನಾದ ಗುರು ಅಷ್ಟಮದಲ್ಲಿ ಅನಿಷ್ಟದಲ್ಲಿ ದೈವಾನುಕೂಲ. ಉದಯವಾದ ರಾಶಿಗೆ ಗುರು 2ರಲ್ಲಿ. ಆರೂಢೋದಯ ಲಗ್ನಾಂಶಕ್ಕೆ ಗುರುವಿನ ಉದಯ. ಶಸ್ತ್ರ ರಾಶಿಗೆ 8ನೇ ಮನೆಯಲ್ಲಿ. ಪುಷ್ಟಾಂಗ ರಾಶಿಗೆ 7ರಲ್ಲಿ. ಚಂದ್ರಾದಿತ್ಯದ ರಾಶಿಗೆ 6ರಲ್ಲಿ. ಸ್ಥೂಲ ರೀತಿಯ 3 ಆರೂಢಗಳಿಗೆ ಅನುಕೂಲವಾಗಿಯೂ 3 ರಾಶಿಗಳಿಗೆ ಪ್ರತಿಕೂಲವಾಗಿಯೂ ಆರು ಆರೂಢಗಳಲ್ಲಿ ಅರ್ಧಕ್ಕೆ ದೈವಾನುಕೂಲ, 3 ಭಾಗದಿಂದ ದೈವಾನುಕೂಲ, 3 ಭಾಗದಿಂದ ದೈವಾನುಕೂಲ ಕಡಿಮೆ. ಇನ್ನು ಸೂಕ್ಷ್ಮವಾಗಿ ನೋಡುವಾಗ ಆರೂಢಕ್ಕೆ ಗುರು ಕುಟುಂಬ ಸುಕೃತಾಧಿಪತಿಯಾಗಿ, ಉದಯ ಲಗ್ನಕ್ಕೆ ಅಷ್ಟಮಾಧಿಪತಿ, ಲಗ್ನಾಂಶಕಕ್ಕೆ ಬಾಧಕಪತಿ, ಛತ್ರಕ್ಕೆ ಕುಟುಂಬ ಸುಕೃತಾಧಿಪತಿ, ಪೃಷ್ಠಾಂಗಕ್ಕೆ 1/4ನೇ ಭಾವಪತಿ, ಚಂದ್ರಾಧಿಷ್ಠ ವಿಕ್ರಮ ಷಷ್ಠಾಧಿಪತಿ. ಹಾಗೆ ನೋಡಿದರೂ ಕೂಡ 6 ಬರ್ತದೆ. ಸ್ಥೂಲದಲ್ಲಿ ದೈವಾನುಕೂಲ ಅರ್ಧ ಭಾಗದಲ್ಲಿ ಕಡಿಮೆ, ಸೂಕ್ಷ್ಮಕ್ಕಾಗುವಾಗಲೂ ಕೂಡ ಅದೇ ರೀತಿ ಬಂದು 6 ಅನುಕೂಲ ಆಗುತ್ತದೆ. ಇನ್ನು ಅತಿ ಸೂಕ್ಷ್ಮ ಸೌಮ್ಯಾನಾಮುದಯಶ್ಚ ದೃಷ್ಟಿರಪರಾಚಾರ್ಯಸ್ಥಿತಿಶ್ಚೇಕ್ಷಿತೇ ಭಾವೇ. ಶುಭಗ್ರಹದ ಉದಯ ದೃಷ್ಟಿ ಇರಬೇಕು, ಅದಿಲ್ಲ. ಉದಯ ಇಲ್ಲ, ದೃಷ್ಟಿ ಇಲ್ಲ, ಗುರು ಇಷ್ಟದಲ್ಲಿ ಇಲ್ಲ. ಆದಿತ್ಯ 5ರಲ್ಲಿ ಅನಿಷ್ಟದಲ್ಲಿ, ಚಂದ್ರ 3ರಲ್ಲಿ ಅನಿಷ್ಟದಲ್ಲಿ, ಕುಜ 11ರಲ್ಲಿ ಇಷ್ಟದಲ್ಲಿ, ಬುಧ 4ರಲ್ಲಿ ಇಷ್ಟದಲ್ಲಿ, ಗುರು ಶುಕ್ರ 3ರಲ್ಲಿ ಅನಿಷ್ಟದಲ್ಲಿ, ಶನಿ 12ರಲ್ಲಿ ಅನಿಷ್ಟದಲ್ಲಿ, ರಾಹು 12ರಲ್ಲಿ ಅನಿಷ್ಟದಲ್ಲಿ, ಕೇತು 6ರಲ್ಲಿ ಇಷ್ಟದಲ್ಲಿ, ಮಾಂದಿ 7ರಲ್ಲಿ ಅನಿಷ್ಟದಲ್ಲಿ. ಆಗ 3 9 ಅನು ಪ್ರತಿಕೂಲ, 3 ಇಷ್ಟ. ಆರೂಢದಿಂದ 9
ಪ್ರತಿಕೂಲ ಮೂರು ಅನುಕೂಲ. ಉದಯವಾದ ರಾಶಿಗೆ ಸೌಮ್ಯಾನ ಉದಯಶ್ಚ ದೃಷ್ಟಿ ಎರಡೂ ಇಲ್ಲ. ಅಮರಾಚಾರ್ಯ ಸ್ಥಿತಿಸ್ಥಿತೇ ಭಾವೇ ಗುರು ಇಷ್ಟದಲ್ಲಿ. ಆದಿತ್ಯ 11ರಲ್ಲಿ ಇಷ್ಟದಲ್ಲಿ, ಚಂದ್ರ 9ರಲ್ಲಿ ಇಷ್ಟದಲ್ಲಿ, ಕುಜ 5ರಲ್ಲಿ ಅನಿಷ್ಟದಲ್ಲಿ, ಬುಧ 10ರಲ್ಲಿ ಇಷ್ಟದಲ್ಲಿ, ಶುಕ್ರ 9ರಲ್ಲಿ ಇಷ್ಟದಲ್ಲಿ, ಶನಿ 6ರಲ್ಲಿ ಇಷ್ಟದಲ್ಲಿ, ರಾಹು ಇಷ್ಟದಲ್ಲಿ, ಕೇತು ಅನಿಷ್ಟದಲ್ಲಿ. ಆಗ 3 6 3 9 4 ಅಲ್ಲಿಗೆ ಆಗುವಾಗ 13 ಇಷ್ಟ 10 ಅನಿಷ್ಟ. ಆರೂಢ ಉದಯ ಲಗ್ನಾಂಶಕಕ್ಕೆ ಸೌಮ್ಯಾನ ಉದಯ ದೃಷ್ಟಿ ಗುರುದಯ ಉಂಟು. ಗುರುವಿನ ಇಷ್ಟಭಾವಸ್ಥಿತಿ ಉಂಟು. ಆದಿತ್ಯ ಇಷ್ಟದಲ್ಲಿ, ಅನಿಷ್ಟದಲ್ಲಿ, ಚಂದ್ರ ಅನಿಷ್ಟದಲ್ಲಿ, ಕುಜ ಅನಿಷ್ಟದಲ್ಲಿ, ಬುಧ ಇಷ್ಟದಲ್ಲಿ, ಗುರು ಆಯ್ತಲ್ಲ, ಶುಕ್ರ ಅನಿಷ್ಟದಲ್ಲಿ, ಶನಿ ಅನಿಷ್ಟದಲ್ಲಿ, ರಾಹು ಅನಿಷ್ಟದಲ್ಲಿ, ಕೇತು ಇಷ್ಟದಲ್ಲಿ, ಅದು 8 ಅನಿಷ್ಟ 4 ಫಲಿತಾಂಶ. ಛತ್ರ ರಾಶಿಯಿಂದ 9 ಛತ್ರ ಪೃಷ್ಠಾಂಗ ರಾಶಿಗೆ ಉದಯ ಇಲ್ಲ, ದೃಷ್ಟಿ ಉಂಟು, ದೃಷ್ಟಿ ಉಂಟು. ಗುರು ಇಷ್ಟದಲ್ಲಿ ಸ್ಥಿತಿ, ಆದಿತ್ಯ ಅನಿಷ್ಟದಲ್ಲಿ, ಚಂದ್ರ ಇಷ್ಟದಲ್ಲಿ, ಕುಜ ಅನಿಷ್ಟದಲ್ಲಿ, ಬುಧ ಅನಿಷ್ಟದಲ್ಲಿ, ಶುಕ್ರ ಇಷ್ಟದಲ್ಲಿ, ಶನಿ ಇಷ್ಟದಲ್ಲಿ, ರಾಹು ಇಷ್ಟದಲ್ಲಿ, ಕೇತು ಅನಿಷ್ಟದಲ್ಲಿ, ಮಾಂದಿ ಇಷ್ಟದಲ್ಲಿ. 3 6 4 ಇದು ಅನಿಷ್ಟ. ಆರೂಢೋದಯ ಲಗ್ನಾಂಶ ಚಂದ್ರಾಧಿಷ್ಠಿತ ರಾಶಿ, ಅಲ್ಲಿಗೆ ಶುಕ್ರದ ಉದಯ ಉಂಟು. ದೃಷ್ಟಿ ಇಲ್ಲ. ಗುರು ಅನಿಷ್ಟದಲ್ಲಿ, ಆದಿತ್ಯ ಇಷ್ಟದಲ್ಲಿ, ಚಂದ್ರ ಇಷ್ಟದಲ್ಲಿ, ಕುಜ ಅನಿಷ್ಟದಲ್ಲಿ, ಬುಧ ಇಷ್ಟದಲ್ಲಿ, ಗುರು ಶುಕ್ರ ಇಷ್ಟದಲ್ಲಿ, ಶನಿ ಅನಿಷ್ಟದಲ್ಲಿ, ರಾಹು ಅನಿಷ್ಟದಲ್ಲಿ, ಕೇತು ಅನಿಷ್ಟದಲ್ಲಿ, ಮಾಂದಿ ಅನಿಷ್ಟದಲ್ಲಿ. ಆಗ ಸೂಕ್ಷ್ಮಾತಿ ಸೂಕ್ಷ್ಮ ಚಿಂತನೆಯಲ್ಲಿ 42 ಭಾಗ ದೋಷ ಭಾಗ, 29 ಭಾಗ ಅನುಕೂಲ. ಎಷ್ಟು ದೋಷ? 42 ಭಾಗ ದೋಷ, 29 ಭಾಗ ಗುಣ, 29 ಗುಣ, ಗುಣ ಭಾಗ 29, ದೋಷ ಭಾಗ 40. 42ರ ಅರ್ಧ 21, ಅರ್ಧಕ್ಕಿಂತ ಜಾಸ್ತಿ ಉಂಟು ಗುಣ. ಶತಪ್ರಯತ್ನ ಅಂತ ಹೇಳುವಂತಹ ಪ್ರಯತ್ನ ಕೂಡಿಸಿದರೆ ಪರಿಹಾರಗಳು ಸಿಕ್ಕ